ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಗೆಳೆಯ ಧನ್ವೀರ್ ಅಭಿನಯಿಸಿದ ವಾಮನ ಸಿನಿಮಾವನ್ನು ನೋಡಿದ್ದಾರೆ. ಬೆನ್ನು ನೋವಿನ ನೆಪ ಹೇಳಿ ಕೋರ್ಟ್ಗೆ ವಿನಾಯಿತಿ ಕೋರಿದ ದರ್ಶನ್ ಅವರು ಸಿನಿಮಾಗೆ ಮಾತ್ರ ಹಾಜರಾಗಿದ್ದಾರೆ. ಸಿನಿಮಾ ನೋಡಿದ ನಂತರ ದರ್ಶನ್ಗೆ ಹೊಸ ತಲೆನೋವು ಶುರುವಾಗುತ್ತಾ? ಗೆಳೆಯನ ಜೊತೆ ಜಾಲಿಯಾಗಿ ಮೂವಿ ನೋಡಿ ಬಂದ ದರ್ಶನ್ಗೆ ಹೊಸ ಚಾಲೆಂಜ್ ಎದುರಾಗುತ್ತಾ? 2 ದಿನಗಳ ಹಿಂದೆಯಷ್ಟೇ ದರ್ಶನ್ ಪರ ವಕೀಲರು ನಟ ಕೋರ್ಟ್ಗೆ ಹಾಜರಾಗದೆ ವಿನಾಯಿತಿ ಕೋರಿದ್ರು. ಕೋರ್ಟ್ ವಿಚಾರಣೆಗೆ ಗೈರಾಗದಂತೆ ನ್ಯಾಯಾಧೀಶರು ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದರೆ ನಿನ್ನೆ ರಾತ್ರಿ 3 ಗಂಟೆಯ ಸಿನಿಮಾ ವೀಕ್ಷಣೆಗೆ ದರ್ಶನ್ ಹಾಜರಾಗಿದ್ದಾರೆ. ಬೆನ್ನು ನೋವಿನ ನೆಪದಲ್ಲಿ ಕೋರ್ಟ್ ವಿಚಾರಣೆ ಮಿಸ್ ಮಾಡಿಕೊಂಡ ದರ್ಶನ್ ಅವರಿಗೆ ಸಿನಿಮಾ ನೋಡುವಾಗ ಬೆನ್ನು ನೋವಾಗಿಲ್ವಾ ಅಂತ ಕೋರ್ಟ್ ಪ್ರಶ್ನೆ ಮಾಡಬಹುದು. ಆಪ್ತನ ಸಿನಿಮಾ ಪ್ರಮೋಷನ್ಗೆ ಬೆನ್ನು ನೋವನ್ನು ಲೆಕ್ಕಿಸದೆ ಕುಳಿತು ಸಿನಿಮಾ ನೋಡಿರುವ ದರ್ಶನ್ ಕಡೆಗೆ ತೂರಿ ಬರಲಿದೆಯಾ ಕೋರ್ಟ್ ಪ್ರಶ್ನೆಗಳು? ಇದಕ್ಕೆಲ್ಲ ನಟ ಮುಂದಿನ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕಾಗಿ ಬಂದೀತಾ? ನಿರ್ಮಾಪಕರು ನಟ ದರ್ಶನ್ಗೆ ವಿಶೇಷ ಶೋ ಆಯೋಜಿಸಿದ್ರು. 3 ಗಂಟೆಗಳ ಕಾಲ ಸಿನಿಮಾ ವೀಕ್ಷಣೆ ಮಾಡಿದ ದರ್ಶನ್ ಅವರು ಮುಂದಿನ ಬಾರಿ ಕೋರ್ಟ್ ಮುಂದೆ ಹಾಜರಾದಾಗ ಇದಕ್ಕೆಲ್ಲ ಉತ್ತರಿಸಬೇಕಾದೀತಾ ಎನ್ನುವುದು ಸದ್ಯದ ಪ್ರಶ್ನೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಅವರು ಜೈಲು ಸೇರಿದಾಗ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹಲವರು ಅವರನ್ನು ಭೇಟಿ ಮಾಡುವ ಅಥವಾ ಅವರ ಬಗ್ಗೆ ಮಾತನಾಡುವ ಪ್ರಯತ್ನ ಮಾಡಲಿಲ್ಲ. ದರ್ಶನ್ ಜೈಲಿಗೆ ಹೋದ ಮೊದಲ ದಿನದಿಂದ ಇಲ್ಲಿಯವರೆಗೂ ನಟ ಧನ್ವೀರ್ ಒಬ್ಬರೇ ಅವರ ಜೊತೆಗಿದ್ದಾರೆ. ಈ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಮಾತನಾಡೋಕೆ ಶುರು ಮಾಡಿದ್ರು. ಅಂಥ ನೆಗೆಟಿವ್ ಕಮೆಂಟ್ಗಳಿಗೆ ಧನ್ವೀರ್ ಖಡಕ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಧನ್ವೀರ್ ನಟನೆಯ ವಾಮನ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಸದ್ಯ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಧನ್ವೀರ್ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ. ಈ ವೇಳೆ ದರ್ಶನ್ ಅವರ ಹೆಸರು ಬಳಸ್ಕೊಳ್ತಿದ್ದೀರಾ ಎಂದು ಅನೇಕರು ಮಾತನಾಡ್ತಿದ್ದಾರೆ ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರಿಸಿದ ಅವರು, ಮಾತನಾಡುವವರು 1000 ಮಾತನಾಡ್ತಾರೆ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸತ್ಯ ಏನು ಅನ್ನೋದು ಅವರಿಗೆ ಗೊತ್ತಲ್ವಾ, ಅಷ್ಟು ಸಾಕು. ಎಲ್ಲರನ್ನ ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ನಾನು ಮಾಡಿರೋದ್ರಲ್ಲಿ ನನಗೆ ತೃಪ್ತಿ ಇದೆ. ಎಂಥ ಸ್ಥಿತಿಗೆ ಹೋದರೂ ನಮ್ಮ ಅಣ್ಣನನ್ನು ನಾವು ಹೊರಗೆ ಕರೆದುಕೊಂಡು ಬಂದ್ವಿ ಅನ್ನೋ ಖುಷಿ ಇದೆ ಎಂದಿದ್ದಾರೆ ಧನ್ವೀರ್. ಇವತ್ತಿನ ದಿನದವರೆಗೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯು ಈ ಬಗ್ಗೆ ಕೇಳಿದವರಲ್ಲ. ಆ ಮನುಷ್ಯ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಸುಖದಲ್ಲಿ ಇದ್ದಾಗ ಅವರ ಜೊತೆಗಿದ್ದು ಎಲ್ಲ ಮಾಡಿ, ಕಷ್ಟ ಅಂತ ಬಂದಾಗ ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಹಾಗೆ ಇರೋದು ಎಷ್ಟು ಸರಿ? ಇವತ್ತು ಇವರಿಗೆ, ನಾಳೆ ಇನ್ನೊಬ್ಬರಿಗೆ ಆ ಕಷ್ಟ ಬಂದಾಗ ಗೊತ್ತಾಗುತ್ತೆ ಅಂತ ಧನ್ವೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಕಿರಿಯ ಪುತ್ರಿ ನಿವೇದಿತಾ 4 ವರ್ಷದ ಮಗು ಇದ್ದಾಗಲೇ ಅಂಡಮಾನ್ ಸಿನಿಮಾದಲ್ಲಿ ತಂದೆಯ ಜೊತೆ ನಟಿಸಿದ್ರು. ಅದಾದ ಮೇಲೆ ಮತ್ಯಾವ ಸಿನಿಮಾಗಳಲ್ಲೂ ನಟಿಸಲಿಲ್ಲ. ಸದ್ಯ ಅಜ್ಜಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಸಿನಿಮಾಗಳನ್ನು ನಿರ್ಮಿಸಿ ಹೊಸಬರಿಗೆ ಅವಕಾಶ ನೀಡುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದರಂತೆ ಅವರ ನಿರ್ಮಾಣದ ಮೊದಲ ಫೈರ್ಫ್ಲೈ ಸಿನಿಮಾ ಇನ್ನೇನು ರಿಲೀಸ್ ಆಗಲಿದೆ. ಸದ್ಯ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ನಿವೇದಿತಾ ತಮ್ಮ ಮದುವೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ನಿವೇದಿತಾಗೆ ಮದುವೆ ಯಾವಾಗ ಎಂಬ ಪ್ರಶ್ನೆ ಎದುರಾಗಿದೆ. ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಅವರು, ಸದ್ಯಕ್ಕೆ ಅದೆಲ್ಲ ಏನು ಪ್ಲ್ಯಾನ್ ಇಲ್ಲ. ಎಲ್ಲರಿಗೂ ತಮ್ಮ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋ ಕನಸಿರುತ್ತೆ, ಅದರಂತೆ ನನಗೂ ಇದೆ ಅಂತ ತಮ್ಮ ಮದುವೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿ ಕ್ರಶ್, ಫೇವ್ರೆಟ್ ನಟ ನಟಿಯರು ಇರೋದೆಲ್ಲ ಕಾಮನ್. ಆ ಬಗ್ಗೆ ಮಾತನಾಡಿದ ನಿವೇದಿತಾ, ಖಂಡಿತವಾಗಿಯೂ ಆ ರೀತಿ ತುಂಬ ಇದೆ. ಕನ್ನಡದಲ್ಲಿ ನನಗೆ ಯಶ್ ಅಂದರೆ ತುಂಬ ಇಷ್ಟ. ಬಾಲಿವುಡ್ನಲ್ಲಿ ಹೃತಿಕ್ ರೋಷನ್ ಮತ್ತು ಒಂದು ಟೈಮ್ನಲ್ಲಿ ಸಲ್ಮಾನ್ ಖಾನ್ ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಕನ್ನಡದಲ್ಲಿ ಎಲ್ಲ ನಟರನ್ನು ಮೀಟ್ ಮಾಡಿದ್ದೀನಿ. ರಜನಿಕಾಂತ್, ಕಮಲ್ ಹಾಸನ್ ಅವರನ್ನು ಭೇಟಿ ಮಾಡಿದ್ದೀನಿ ಅಂತ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ನಿವೇದಿತಾ ಮಾತನಾಡಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಲಾರಿ ಡ್ರೈವರ್ ಪುತ್ರಿ ಸಂಜನಾ ಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇತ್ತ ದಿವಂಗತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪರ್ಸನಲ್ ಬಾಡಿಗಾರ್ಡ್ ಆಗಿದ್ದಂಥ ಚಲಪತಿ ಅವರ ಪುತ್ರಿ ಅಮೂಲ್ಯ ಸಹ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಚಲಪತಿ ಹಾಗೂ ಲಕ್ಷ್ಮೀ ದಂಪತಿಯ ಪುತ್ರಿ ಅಮೂಲ್ಯ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ರು. ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಓದಿದ ಅಮೂಲ್ಯ ಒಟ್ಟಾರೆ 600 ಅಂಕಗಳಿಗೆ 566 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ 94.33% ಪಡೆದ ಮಗಳು ಅಮೂಲ್ಯ ಬಗ್ಗೆ ತಂದೆ ಚಲಪತಿ ಹೆಮ್ಮೆ ಪಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅಮೂಲ್ಯ 98 ಅಂಕಗಳನ್ನು ಪಡೆದಿದ್ದಾರೆ. ಇಂಗ್ಲಿಷ್ನಲ್ಲಿ 90 ಮಾರ್ಕ್ಸ್, ಎಕನಾಮಿಕ್ಸ್ನಲ್ಲಿ 97, ಬಿಸ್ನೆಸ್ ಸ್ಟಡೀಸ್ನಲ್ಲಿ 90, ಅಕೌಂಟೆನ್ಸಿಯಲ್ಲಿ 96, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 95 ಅಂಕಗಳನ್ನು ಗಳಿಸಿದ್ದಾರೆ ಚಲಪತಿ ಪುತ್ರಿ ಅಮೂಲ್ಯ. ವರ್ಷಗಳ ಕಾಲ ಪುನೀತ್ ರಾಜ್ಕುಮಾರ್ಗೆ ಬಾಡಿಗಾರ್ಡ್ ಆಗಿದ್ದವರು ಚಲಪತಿ.
ಎಲ್ಲೇ ಹೋದರೂ ಎಷ್ಟೇ ಜನಜಂಗುಳಿ ಇದ್ರೂ ಪುನೀತ್ ರಾಜ್ಕುಮಾರ್ಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತಿದ್ದವರು ಛಲಪತಿ. ಪುನೀತ್ ರಾಜ್ಕುಮಾರ್ ನಿಧನರಾದಾಗ ಛಲಪತಿ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಚಿರಂಜೀವಿ ಹಾಗೂ ಮೇಘನಾ ರಾಜ್ ಪ್ರೀತಿಸಿ ಮದುವೆಯಾದವರು. ವಿವಾಹ ಆದ ಕೆಲವೇ ವರ್ಷಗಳಲ್ಲಿ ಚಿರು ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಚಿರು ಸಾಯುವಾಗ ಮೇಘನಾ ಪ್ರೆಗ್ನೆಂಟ್ ಆಗಿದ್ರು. ಆ ಬಳಿಕ ಮೇಘನಾ ರಾಜ್ಗೆ ಗಂಡು ಮಗು ಜನಿಸಿತು. ಈತನಿಗೆ ರಾಯನ್ ಅಂತ ನಾಮಕರಣ ಮಾಡಲಾಗಿದೆ. ಮೇಘನಾ ರಾಜ್ ಎರಡನೇ ಮದುವೆ ಬಗ್ಗೆ ಆಗಾಗ ವದಂತಿಗಳು ಹುಟ್ಟಿಕೊಳ್ತಾನೆ ಇರುತ್ತವೆ. ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮೇಘನಾ ರಾಜ್ ಮಾತನಾಡಿದ್ದಾರೆ. ರಾಯನ್ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಯಿತು. ನಮ್ಮ ಕುಟುಂಬದವರು ಮತ್ತಷ್ಟು ಆಪ್ತರಾದೆವು. ಕೆಲವು ಗೊಂದಲಗಳಿತ್ತು, ಅವೆಲ್ಲವೂ ಬಗೆಹರಿತು. ರಾಯನ್ ಹಾಗೂ ಚಿರು ಮಧ್ಯೆ ಹೋಲಿಕೆ ಇದೆ. ಈತ ಕೂಡ ಚಿರು ರೀತಿಯೇ ಝೋನ್ ಔಟ್ ಆಗ್ತಾನೆ. ಚಿರು ಕೂಡ ಹಾಗೆಯೇ ಮಾಡ್ತಾ ಇದ್ದ. ಸ್ನಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂದರೆ 5 ನಿಮಿಷ ಅಂತಾನೆ. ಚಿರು ಕೂಡ ಏನೇ ಆದರೂ 5 ನಿಮಿಷ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ದಾರೆ. ಎರಡನೇ ಮದುವೆ ಬಗ್ಗೆ ಮಾತನಾಡಿರೋ ಮೇಘನಾ, ಜನ ಹೀಗೆ ಮಾತಾಡ್ತಾರೆ ಎಂಬುದನ್ನು ಒಪ್ಪಿಕೊಳ್ಬೇಕು. ನನಗೆ ಹೆಚ್ಚು ನೋವು ಕೊಡಬೇಕೋ ಅಥವಾ ನನಗೆ ಖುಷಿಯಾಗಲಿ ಅಂತ ಹಾಗೆ ಮಾತನಾಡ್ತಾರೋ ಗೊತ್ತಿಲ್ಲ. ರಾಯನ್ಗೆ ಫಿಸಿಕಲ್ ಫಾದರ್ ಬೇಕಿತ್ತು ಎಂಬ ಆಲೋಚನೆ ಬಂದಿಲ್ಲ ಅಂದರೆ ತಪ್ಪಾಗತ್ತೆ. ನಿತ್ಯ ಅಪ್ಪನ ಬಗ್ಗೆ ಮಾತನಾಡ್ತಾನೆ, ಅಪ್ಪನ ಸಾಂಗ್ ನೋಡ್ತಾನೆ. ನೀನು ಅಪ್ಪನ ಥರ ಮಾಡ್ತೀಯಾ ಅಂತೀನಿ. ಇದು ನಿತ್ಯ ಆಗುವ ಸಂಭಾಷಣೆ. ಚಿರು ನಮ್ಮ ಜೊತೆ ಇದ್ದಾರೆ, ಆದರೆ ಫಿಸಿಕಲ್ ಆಗಿ ರಾಯನ್ಗೆ ಓರ್ವ ಅಪ್ಪ ಬೇಕು ಎಂಬ ಆಲೋಚನೆ ಹಾದು ಹೋಗಿದೆ ಎಂದಿದ್ದಾರೆ ಮೇಘನಾ ರಾಜ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.